ರಾಜಕೀಯ ತಿರುವು ಪಡೆದುಕೊಂಡ ಎಸ್ಐಆರ್ ಪ್ರಕ್ರಿಯೆ. ಎಸ್ಐಆರ್ ವಿವಾದ ಈಗ ಕೇಂದ್ರ ಚುನಾವಣಾ ಆಯೋಗದ ಅಂಗಳಕ್ಕೆ ತಲುಪಿದೆ. ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಮೈತ್ರಿ ನಾಯಕರಿಂದ ದೂರನ್ನ ಸಲ್ಲಿಕೆ ಮಾಡಲಾಗುತ್ತೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ನೇತೃತ್ವದಲ್ಲಿ ಮನವಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ ಈ ಒಂದು ಎಸ್ಐಆರ್ ಪ್ರಕ್ರಿಯೆ. ಎಸ್ಐಆರ್ ವಿವಾದ ಈಗ ಕೇಂದ್ರ ಚುನಾವಣಾ ಆಯೋಗದ ಅಂಗಳಕ್ಕೆ ತಲುಪಿರುವಂತದ್ದು. ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಮೈತ್ರಿ ನಾಯಕರಿಂದ ದೂರನ್ನ ಸಲ್ಲಿಕೆ ಮಾಡಲಾಗುತ್ತೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ನೇತೃತ್ವದಲ್ಲಿ ಮನವಿಯನ್ನ ಸಲ್ಲಿಕೆ ಮಾಡುವಂಥದ್ದು. ಎಸ್ಐಆರ್ ಲೋಪಗಳ ದಾಖಲೆಗಳೊಂದಿಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಆಯೋಗಕ್ಕೆ ದೂರನ್ನ ಕೊಡ್ತಾರೆ. ಮನೆ ಮನೆ ಸಮೀಕ್ಷೆ ಬದಲು ಕಲ್ಯಾಣ ಮಂಟಪ, ಸಮುದಾಯ ಭವನ, ಮಸೀದಿ, ದೇವಸ್ಥಾನಗಳಲ್ಲಿ ಪ್ರಕ್ರಿಯೆಯನ್ನ ನಡೆಸಿದ್ದಾರೆ ಅನ್ನುವಂಥ ಆರೋಪ. ಇದುವರೆಗೆ ನಡೆದಂತಹ ಎಸ್ಐಆರ್ ಪ್ರಕ್ರಿಯೆಯನ್ನ ರದ್ದುಪಡಿಸುವಂತೆ ಆಗ್ರಹವನ್ನ ಮಾಡಲಾಗುತ್ತೆ. ಲೋಪ ಕಂಡು ಬಂದ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕೂಡ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈತ್ರಿ ನಾಯಕರ ಎಸ್ಐಆರ್ ಸಮರ ಇದು. ಇವಾಗ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇರುವಂತದ್ದಲ್ಲ ಇದು. ಯಾವಾಗ ಕೇಂದ್ರ ಚುನಾವಣಾ ಆಯೋಗ ಈ ಒಂದು ವಿಚಾರದಲ್ಲಿ ಪರಿಷ್ಕರಣೆಯನ್ನ ಮಾಡಬೇಕು ಅಂತ ಹೇಳಿದ್ರು, ಆ ಸಂದರ್ಭದಿಂದಲೂ ಕೂಡ ರಾಜಕೀಯ ತಿರುವನ್ನ ಪಡೆದುಕೊಂಡಿದ್ದಂತಹ ವಿಚಾರ ಇದು. ಆದ್ರೆ ಇದೀಗ ಯಾವಾಗ ಅಲ್ಲಿ ಎಲ್ಲಿ ಬೇಕೋ ಅಲ್ಲಿ, ಯಾವ ಜಾಗದಲ್ಲೋ ಎಲ್ಲಿರ್ತಾರೋ ಅಲ್ಲೇ ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ವಿರೋಧ ಮಾಡೋದಕ್ಕೆ ವಿರೋಧ ಪಕ್ಷ ಮುಂದಾಗುವಂಥದ್ದು. ಯಾಕಂತ ಅಂದ್ರೆ ಮನೆ ಮನೆಗೆ ಹೋಗಿ ಈ ಒಂದು ಪ್ರಕ್ರಿಯೆಯನ್ನ ಮಾಡಬೇಕಾಗಿತ್ತು, ಅದನ್ನ ಮಾಡಿರ್ಲಿಲ್ಲ. ಸಮುದಾಯ ಭವನ, ದೇವಸ್ಥಾನ ಅಥವಾ ಯಾವುದೋ ಒಂದು ಮಸೀದಿ, ಇಲ್ಲೆಲ್ಲಾ ಕಡೆನೂ ಕೂಡ ಈ ಒಂದು ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಂಥದ್ದು. ಹಾಗಾಗಿ ಇಂದು ದೂರನ್ನ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಎಸ್ಸಿ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇಂದು ಜೆಡಿಎಸ್ ಹಾಗೂ ಬಿಜೆಪಿ ಇಬ್ರು ಕೂಡ ಸೇರ್ಕೊಂಡು ದೂರನ್ನ ಕೊಡೋದಕ್ಕೆ ಹೋಗ್ತಿದ್ದಾರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ. ಇದುವರೆಗೂ ಏನು ಎಸ್ಐಆರ್ ಪ್ರಕ್ರಿಯೆ ಆಗಿದೆ ಅದನ್ನ ಸಂಪೂರ್ಣವಾಗಿ ರದ್ದು ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಏನಾಗಬಹುದು ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಎಲ್ಲ ಒಂದ್ ಕಡೆ ಅಕ್ರಮ ಆಗ್ತಾ ಇದೆ ಅನ್ನುವಂಥದ್ದನ್ನ ವಿಪಕ್ಷಗಳು ಸಾಲು ವಿಡಿಯೋ ಮುಖಾಂತರವೂ ಕೂಡ ದಾಖಲೆ ಕೊಟ್ಟೆ ಒಂದು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಎಸ್ಐಆರ್ ಪ್ರಕ್ರಿಯೆ ಏನು, ಅದರ ಯಾವ ರೀತಿಯ ನಿಯಮ ಇದೆ, ಆ ಒಂದು ರೀತಿಯಲ್ಲಿ ಕೂಡ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇಲ್ಲ. ಎಲ್ಲ ಒಂದ್ ಕಡೆ ನಿಗದಿತ ಸ್ಥಳಗಳಲ್ಲಿ ಅವರು ಹೋಗಿ ಒಂದು ಎಸ್ಐಆರ್ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಕಲ್ಯಾಣ ಮಂಟಪಗಳಲ್ಲಾಗಿರ್ಬಹುದು, ಮತ್ತೆ ಮಸೀದಿಗಳಲ್ಲಿ, ದೇವಸ್ಥಾನಗಳಲ್ಲಿ, ಹೀಗೆ ಹಲವು ಕಡೆಗಳಲ್ಲಿ ಒಂದೊಂದು ಸಮುದಾಯದ ಜನರನ್ನ ಸೇರಿಸಿಕೊಂಡು ಅಕ್ರಮವಾಗಿರತಕ್ಕಂತ ಎಸ್ಐಆರ್ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಇದನ್ನ ಸಂಪೂರ್ಣವಾಗಿರತಕ್ಕಂತ ತಡೆಗಟ್ಟಬೇಕು, ಮತ್ತೆ ಈವರೆಗೆ ಆಗಿರತಕ್ಕಂತ ಎಸ್ಐಆರ್ ಅನ್ನ ಕೂಡ ರದ್ದುಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಮೈತ್ರಿ ನಾಯಕರು ಕೇಂದ್ರ ಚುನಾವಣಾ ಒಂದು ಆಯುಕ್ತರಿಗೆ ಕೂಡ ದೂರು ಕೊಡ್ಲಿಗೂ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ನಗರದ KR ಸರ್ಕಲ್ ಬಳಿ ಇರ್ತಕ್ಕಂತಹ ಮುಖ್ಯ ಚುನಾವಣಾ ಅಧಿಕಾರಿಗಳು ಏನಿದ್ದಾರೆ ಅವರಿಗೆ ಒಂದು ದೂರು ಕೊಡ್ಲಿಕ್ಕೂ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಕೇಂದ್ರ ಸಚಿವರಾಗಿರ್ತಕ್ಕಂಥ JDS ಪಕ್ಷದ ನಾಯಕರು ಆಗಿರುವಂತಹ ಕುಮಾರಸ್ವಾಮಿ ಅವರು ಮತ್ತೆ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ 30ಕ್ಕೆ ಕೂಡ ಒಂದು ಚುನಾವಣಾ ಮುಖ್ಯ ಅಧಿಕಾರಿಗಳು ಕೂಡ ದೂರನ್ನ ಕೊಡಲಿದ್ದಾರೆ. ಪ್ರಮುಖವಾಗಿ ಅದರಲ್ಲಿ ಬಿಜೆಪಿ ನಾಯಕರು, JDS ನಾಯಕರು ಕೂಡ ಭಾಗವಹಿಸಲಿದ್ದಾರೆ. ಮಾಜಿ CM ಸದಾನಂದ ಗೌಡ್ರ ಆಗಿರ್ಬಹುದು, ಶೋಭಾ ಕರಂದ್ಲಾಜೆ ಆಗಿರ್ಬಹುದು, CP ರವಿ, ಅಶ್ವಥ್ ನಾರಾಯಣ್ ಸೇರಿದಂತೆ JDS ಮತ್ತು ಬಿಜೆಪಿ ಎರಡೂ ಪಕ್ಷದ ನಾಯಕರು ಕೂಡ ಭಾಗಿಯಾಗಲಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥ ಅವರ ಆಗ್ರಹ ಇದು ಮನೆ ಮನೆಗೆ ತೆರಳಿ PLOಗಳು ಕೂಡ ಈ ಒಂದು ಎಸ್ಐಆರ್ ಫಾರ್ಮ್ ಅನ್ನ ತುಂಬಬೇಕು, ಅದರ ಪ್ರಕ್ರಿಯೆ ಕೂಡ ಇರುವಂತದ್ದು. ಆದ್ರೆ ಇದೀಗ ಒಂದೊಂದು ಸ್ಥಳಗಳಲ್ಲಿಯೂ ಕೂಡ ಎಸ್ಐಆರ್ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಈವರೆಗೂ ಆಗಿರ್ತಕ್ಕಂಥ ಎಸ್ಐಆರ್ ಪ್ರಕ್ರಿಯೆ ಏನಿದೆ ಅದನ್ನ ರದ್ದುಪಡಿಸಬೇಕು ಅನ್ನುವಂಥದ್ದು. ಮತ್ತು ಮುಂದುವರೆದ ಭಾಗವಾಗಿ ಈಗ ಕೆಲವೊಂದಿಷ್ಟು ಅಕ್ರಮ ಏನ್ ನಡೀತಾ ಇದೆ ಅದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಬೇರೆ ರಾಜ್ಯದವ್ರನ್ನ ಒಂದು ಚುನಾವಣಾ ಅಧಿಕಾರಿಯನ್ನ ನೇಮಕ ಮಾಡಬೇಕು, ಇದರ ಉಸ್ತುವಾರಿಗೆ ನೇಮಿಸಬೇಕು ಅನ್ನುವಂಥದ್ದು. ಹೀಗೆ ಹಲವು ರೀತಿಯ ಒಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಮತ್ತೆ ಆಗ್ರಹಗಳನ್ನು ಕೂಡ ಇವತ್ತು ಬಿಜೆಪಿ ಮತ್ತು JDS ನಾಯಕರು ಕೂಡ ಮಾಡ್ತಿದ್ದಾರೆ. ಸುಕನ್ಯಾ,
ಎಸ್ ಬಸವರಾಜ್, ಇನ್ನೊಂದ್ ಕಡೆನಲ್ಲಿ ವಿರೋಧ ಪಕ್ಷದಲ್ಲಿ ಮಾತನಾಡ್ತಾ ಇರುವಂತಹ ವಿಚಾರ ಏನು ಅಂತ ಅಂದ್ರೆ ಸ್ಥಳೀಯ ಚುನಾವಣೆ, ಅದರಲ್ಲೂ ಕೂಡ GBA ಹತ್ರ ಬರ್ತಾ ಇತ್ತು. ಹಾಗಾಗಿ ಬಾಂಗ್ಲಾದೇಶದವರನ್ನ ಇಲ್ಲಿಗೆ ಸೇರಿಸ್ಕೊಳ್ಳೋದಕ್ಕೆ, ಮತಪಟ್ಟಿಗೆ ಸೇರಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ, ಲೋಪಗಳ ಆಗ್ತಾ ಇರೋದು ಅದೇ ವಿಚಾರಕ್ಕೆ. ಮತ್ತೊಂದ್ ಕಡೆನಲ್ಲಿ ಇದೆಲ್ಲ ಏನ್ ಲೋಪದೋಷಗಳು ಆಗ್ತಾ ಇದೆ, ಅದಕ್ಕೆ ನೇರ ಹೊಣೆಗಾರರು DC-ಗಳು, ಅವರ ವಿರುದ್ಧ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ. ಆ ವಿಚಾರದಲ್ಲಿ ಏನ್ ಒಂದು ಕ್ರಮವನ್ನು ತೆಗೆದುಕೊಳ್ಳಬಹುದು? ಇದನ್ನ ಪ್ರಮುಖವಾಗಿ SIR ನ ಪ್ರಕ್ರಿಯೆ ನಡೆಸುವಂತದ್ದೇ ಅಕ್ರಮವಾಗಿರ್ತಕ್ಕಂಥ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥವರನ್ನ ಒಂದು ಮತದಾರ ಪಟ್ಟಿಯಿಂದ ಕೈ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಬಾಂಗ್ಲಾದೇಶದಿಂದಲೂ ಕೂಡ ಕೆಲವೊಂದಿಷ್ಟು ನುಸುಳುಕೋರರಾಗಿರ್ಬೋದು, ಅವರು ಕೂಡ ಬಂದು ಇಲ್ಲಿ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗುವಂತ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೆ ಬೇರೆ ಬೇರೆ ರಾಜ್ಯದವರು ಕೂಡ ಬೆಂಗಳೂರಿನಲ್ಲಿ ಕೂಡ ವಿವಿಧ ಕಡೆಗಳಲ್ಲಿ ಕೂಡ ತಮ್ಮದೇ ಆಗಿರ್ತಕ್ಕಂಥ ಕೆಲವಷ್ಟು ಅಕ್ರಮವಾಗಿರ್ತಕ್ಕಂಥ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದ್ದಾರೆ. ಅವುಗಳನ್ನ ಒಂದ್ ಕಡೆ ತೆಗೆದು ಹಾಕುವಂತ ನಿಟ್ಟಿನಲ್ಲಿ SIR ಪ್ರಕ್ರಿಯೆ ಇದೆ. ಆದ್ರೆ ಎಲ್ಲೋ ಒಂದು ಕಡೆ BLOಗಳ ಮುಖಾಂತರ ಇದು ಅಕ್ರಮವಾಗಿರ್ತಕ್ಕಂಥ ಪಟ್ಟಿಯಲ್ಲಿ ಕೂಡ ಸೇರ್ಪಡೆ ಆಗುವಂತ ಒಂದಿಷ್ಟು ಹುನ್ನಾರಗಳನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರದ ಕುಮ್ಮಕ್ಕು ಕೂಡ ಇದೆ ಅನ್ನುವಂಥದ್ದು ವಿಪಕ್ಷಗಳ ಪ್ರಮುಖವಾಗಿರ್ತಕ್ಕಂಥ ಆರೋಪ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗಾಗಲೇ ಈ ಮುಖ್ಯ ಚುನಾವಣೆಯ ಉಸ್ತುವಾರಿ ಅಂದ್ರೆ ಆಯಾ ಜಿಲ್ಲಾ DC-ಗಳದ್ದು ಕೂಡ ಇರುತ್ತೆ, ಅದರ ಉಸ್ತುವಾರಿ. ಹಾಗಾಗಿ ಆ DC-ಗಳ ವಿರುದ್ಧವೂ ಕೂಡ ಕ್ರಮ ಆಗ್ಬೇಕು. ಮತ್ತೆ ಈವರೆಗೂ ಏನ್ BLOಗಳು ಒಂದು ಕಡೆ ಜಮಾವಣೆಯಾಗಿ ಏನ್ SIR ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕು ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಆರೋಪ. ಹಾಗಾಗಿ ಇದನ್ನ ಚುನಾವಣಾ ಆಯೋಗದ ಆಯುಕ್ತರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ದಾಖಲೆಗಳ ಸಮೇತವಾಗಿ ಕೂಡ ಹೋಗಿ ಮುಖ್ಯ ಚುನಾವಣಾ ಆಯುಕ್ತರಿಗೂ ಕೂಡ ಒಂದ್ ಕಡೆ ದೂರನ್ನ ಸಲ್ಲಿಸಲಿಕ್ಕೆ ಈಗ BJP ಮತ್ತು JDS ನಾಯಕರು ಕೂಡ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಚುನಾವಣಾ ಆಯೋಗ ಯಾವ ರೀತಿಯಾಗಿ ಪರಿಗಣಿಸ್ತೈತೆ ಅನ್ನುವಂಥದ್ದು, ಮತ್ತೆ ಯಾರ ಮೇಲೆಲ್ಲ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಅಥವಾ ಪ್ರತ್ಯೇಕವಾಗಿರ್ತಕ್ಕಂಥ ಅಧಿಕಾರಿಗಳು ನೇಮಿಸ್ತಾರ, ಇವೆಲ್ಲವೂ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಕಾರ್ ಹೆಚ್ಚಿನ ಮಾಹಿತಿಗಾಗಿ.